ಇನ್ನು ಸಿಎಂರ ಬದಲಾವಣೆ ವಿಚಾರ ಅಥವಾ ಅವರನ್ನು ಮುಂದುವರಿಸುವಂತಹ ವಿಚಾರ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರುವಂಥದ್ದು. ಅವರೇ ಈ ವಿಷಯವನ್ನು ತೀರ್ಮಾನ ಮಾಡ್ತಾರೆ. ಬದಲಾವಣೆ ಮಾಡಬೇಕಾ ಅಥವಾ ಮುಂದುವರಿಸಬೇಕಾ ಅದನ್ನು ನಮ್ಮ ಹೈಕಮಾಂಡ್ ಅವರೇ ತೀರ್ಮಾನ ಮಾಡ್ತಾರೆ. ಯತೀಂದ್ರ ಅವರ ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಸಚಿವರು ಪ್ರತಿಕ್ರಿಯೆ ನೀಡೋದಕ್ಕೆ ಆಗೋದಿಲ್ಲ ಅಂತ ಕಾಂಗ್ರೆಸ್ನ ಹಲವಾರು ನಾಯಕರು ಮಾತನಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ನಾವು ಹೇಳಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಆಗಿ ಹೋಗಿದೆ. ವೈಯಕ್ತಿಕ ಹೇಳಿಕೆಗಳ ಬಗ್ಗೆ ಮಾತನಾಡೋದಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಬಗ್ಗೆ ಏನೇ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಲೋಕಸಭೆ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ನಮ್ಮ ತಂದೆಯವರು 5 ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ. ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ತೀರ್ಮಾನ. ಸರ್, ನಿಮ್ಮ ಮಗ ಹೇಳಿದ್ದಾರೆ ಇವತ್ತು 5 ವರ್ಷ ಲೋಕಸಭೆಯಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ನಮ್ಮ ತಂದೆಯವರು 5 ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ. ಅವರು ಮಾಡಲ್ಲ, ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿರ್ತದೆ. ಯಾರ ಕೈಲೂ ತಪ್ಪಿಸಕ್ಕಾಗಲ್ಲ. ನಂಬರ್ 1. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ, ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವಿಬ್ಬರೂ ಸೇರಿ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಅವ್ರ ಲೀಡರ್ಶಿಪ್ ಎಲೆಕ್ಷನ್ ನಡೀತದೆ, ಅದರಲ್ಲೇನು ಅನುಮಾನ ಏನಿಲ್ಲ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ತರ ಟ್ವಿಸ್ಟ್ ಮಾಡಬೇಕು? ಲೋಕಸಭೆಯಲ್ಲಿ ಸಿಎಂ ಅವ್ರಿಗೆ ಏನಾದರೂ ಟಾಸ್ಕ್ ಕೊಟ್ಟವರ ಸರ್ ಇಷ್ಟೇ ಸ್ಥಾನ ಗೆಲ್ಲಬೇಕು ಅಂತಂದೇಳಿ? ಯಾಕೆಂದ್ರೆ ಯತೀಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಇಲ್ಲಾಂದ್ರೆ ಕಷ್ಟ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ ಸರ್. ಇಲ್ಲ, ಲೋಕಸಭೆಯಲ್ಲಿ ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, KPCC ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನೋವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೇವೆ. ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ, ಮತ ಹಾಕ್ತಾರೆ ಅನ್ನೋದು ಜನಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ವಿಶ್ವಾಸ ಇದೆ. ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ. ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ. ಸರ್, ಈಗ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ದಾರೆ, 5 ಲೋಕಸಭಾ ಚುನಾವಣೆ ಗೆದ್ರೆ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನೋಡಿ, ಈಗಾಗಲೇ ಅದ್ರ ಬಗ್ಗೆ ಹೇಳಿದೀವಿ. ನಮ್ಗೆ ಏನದು ಚರ್ಚೆ ಆಗಿದೆ, ಏನಿರ್ಬೇಕಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು, ಎಲ್ಲೋ ಅವ್ರು ಹೇಳಿದ್ದು, ನಾ ಎಲ್ಲದಕ್ಕೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಇರ್ಬೋದು. 5 ವರ್ಷ ಅವರೇ ಮುಖ್ಯಮಂತ್ರಿ. ಸಾರಿ, ಅದನ್ನೆಲ್ಲ ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ಅದೇನು ಯಾವ್ದು ಚರ್ಚೆ ಆಗಿಲ್ಲ. DCM ಇಲ್ಲ ನಾವು ಚರ್ಚೆ ಆಗಿಲ್ಲ. ಓನ್ಲಿ ಇದು ಮಾತ್ರ, ಯಾವ್ದು ಲೋಕಸಭೆ ಚುನಾವಣೆ ಮಾತ್ರ ಚರ್ಚೆ ಆಗಿದ ಹೊರತಾಗಿ ಬೇರೆ ಯಾವ್ದು ಚರ್ಚೆ ಆಗಿಲ್ಲ. ಯತೀಂದ್ರ ಹೇಳಿದ್ದು ಅವ್ರ ವೈಯಕ್ತಿಕ ವಿಚಾರ, ಅದು ಪಕ್ಷದ ವಿಚಾರ ಅಲ್ಲ. ಪಕ್ಷ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಆ ತೀರ್ಮಾನ ಪ್ರಕಾರ ನಾವೆಲ್ಲ ಇರಬೇಕಾಗುತ್ತೆ. ಅದು 5 ವರ್ಷನೂ ಇರ್ಬೋದು, ಮುಂದಿನ 5 ವರ್ಷನೂ ಇರ್ಬೋದು. ಹೈಕಮಾಂಡ್ ಮನಸ್ಸು ಮಾಡಿದರೆ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ ಏನು ಸೂಚನೆ ಕೊಡ್ತೋ ಆ ಪ್ರಕಾರ ಅವ್ರು ಇರ್ತಾರೆ. ಈಗ ಅದ್ರದ್ದು ಪಾಲಾಗ್ಯದ, ಇಂತಿಷ್ಟು ವರ್ಷ ಆಗಿದೆ ಅಂತ ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಆಗ್ಯದ? ನಮಗೇನಿಲ್ಲ ಸರ್ ಚರ್ಚೆ. ಅಲ್ಲ, ನಿಮ್ಮನ್ನ ಯಾರನ್ನ ಮಧ್ಯಸ್ಥಿಕೆ ಇಟ್ಕೊಂಡು ಚರ್ಚೆ ಮಾಡಿದಾರ? ಅದು ಏನೇ ತೀರ್ಮಾನ ಆಗೋದು ಹೈಕಮಾಂಡದಲ್ಲಿ ಆಗುತ್ತೆ. ಅದು ಯಾವುದನ್ನು 5 ವರ್ಷನೋ 2 ವರ್ಷನೋ 4 ವರ್ಷನೋ ಮುಂದೆ ಮತ್ತೆ ಸರ್ಕಾರ ಬರ್ತದೆ, ಅವಾಗ ಯಾರು ಅನ್ನೋದನ್ನು ಅವಾಗ ಅವದೇ ಥರ. ಮುಖ್ಯಮಂತ್ರಿಗಳು ಯಾರು, ಯಾವಾಗ, ಇವೆಲ್ಲವೂ ಕೂಡ ವರಿಷ್ಠರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಅದು ಪಕ್ಷದಲ್ಲಿ ತೀರ್ಮಾನ ಆಗುತ್ತೆ, ಯಾವಾಗ ಯಾರು ಏನು ಅನ್ನುವಂಥದ್ದು. ಆದರೆ ಇವತ್ತು ಅದನ್ನ ನೋಡಿ, ಯಾರು ಮುಖ್ಯಮಂತ್ರಿ ಇರ್ತಾರೆ ಅನ್ನೋದು ಮುಖ್ಯ ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಹೆಚ್ಚಿನ ಮುಖ್ಯ, ಜನಗಳಿಗೆ ನಾವು ಅಧಿಕಾರದಲ್ಲಿರುವಾಗ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡೋದು, ನಿಮ್ಮ ಸಮಯ, ನಮ್ಮ ಸಮಯ, ನಾವೆಲ್ಲ ಜನಗಳ ಸಮಸ್ಯೆ ಕಡೆಗೆ ಹೆಚ್ಚಿನ ಗಮನವನ್ನ ಕೊಟ್ರೆ ಜನಗಳಿಗೆ ಅದರಿಂದ ಪ್ರಯೋಜನ ಆಗ್ತದೆ. ಯಾರು ಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು,
ಪಕ್ಷದಲ್ಲಿ ಅದನ್ನ ಚರ್ಚೆ ಮಾಡಿ ವರಿಷ್ಠರಿದ್ದಾರೆ, ಅವರು ತೀರ್ಮಾನವನ್ನ ತೆಗೆದುಕೊಳ್ತಾರೆ.